ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮಗೆ ಮಿಲ್ಕಿಂಗ್ ಮಿಷನ್ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಮಹಿಮಾ ಆಗ್ರೋಮಾರ್ಟ್ ಗಾರ್ಡನ್ ಏರಿಯಾ ಶಿವಮೊಗ್ಗ, ಇಲ್ಲಿ ನಮ್ಮಲ್ಲಿ ದೊರೆಯುತ್ತದೆ. ಇದು ಬಂದ್ಬಿಟ್ಟು ನಿಮಗೆ ಸಬ್ಸಿಡಿಯಲ್ಲಿ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಲೇಷನ್ ಬಗ್ಗೆ ಮತ್ತು ಹೇಗೆ ವರ್ಕ್ ಮಾಡುತ್ತೆ, ಇದನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೊಡಬೇಕು ಅಂತ ಈ ವಿಡಿಯೋನ ಮಾಡಿ ನಿಮಗೆ ಇವತ್ತು ಬಿಡ್ತಾ ಇದ್ದೀನಿ. ಸೊ ಇದನ್ನು ವಾಚ್ ಮಾಡಿ ಪೂರ್ತಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡ್ಬೋದು. ನೀವು ಆರ್ಡರ್ ಕೂಡ ಮಾಡ್ಬೋದು. ಸಬ್ಸಿಡಿ ಕೂಡ ಇದೆ. ಇದಕ್ಕೆ ನೀವು ಆಸಕ್ತಿ ಇದ್ದರೆ ದಯವಿಟ್ಟು ನಮಗೆ ಈ ವಿಡಿಯೋ ನೋಡಿ, ಪೂರ್ಣ ವಿಡಿಯೋ ನೋಡಿ ನಮಗೆ ಕಾಲ್ ಕೂಡ ಮಾಡ್ಬೋದು. ಮೊಬೈಲ್ ನಂಬರ್ನ ಇದರಲ್ಲಿ ಹಾಕಿದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ದಯವಿಟ್ಟು ಗಮನಿಸಿ. ಇದು 100 LPM ಮಿಲ್ಕಿಂಗ್ ಮಿಷಿನ್ದು ಅಸೆಂಬಲ್ ವಿಡಿಯೋ ಆನ್ ಮಾಡಿಯಾ? ಬಾಯ್. ಇದಕ್ಕೆ 3 ಪೈಪ್ ಬರ್ತವೆ, ದೂರ ಬರಬೇಕು. ಇದಕ್ಕೆ 3 ಪೈಪೇ ಬರ್ತಾವೆ, ಇದರಿಂದ ಏನು ಹೋಗ್ತಾಯಿಲ್ಲ. ಒಂದು ಪೈಪು ಒಯ್ದು ಮಿಲ್ ಪೈಪ್ ಬಂದು ಇಲ್ಲಿ ಜೋಡಿಸ್ಬೇಕು. ಈ ಕಡೆ ಏನು ಹೂ ಅನ್ಬೇಡ, 2 ಪೈಪ್ ಒಯ್ದು ಚಿಕ್ಕ ಪೈಪ್ ಒಯ್ದು ಇಲ್ಲಿ ಹಾಕಬೇಕು. ಇದು ಆದ ತಕ್ಷಣ ಇದು ಅಸೆಂಬಲ್ ಮುಗಿತು. ಯಾಕೆ ಪಿಚ್ಚರ್ ಇರ್ತದೆ. ಇದು ಇಲ್ಲಿಂದ ಏನಲ್ಲ ಪಲ್ಸೆಟ್ನ ಬುಡಕಿಂದ, ಇದಕ್ಕೆ ಪಲ್ಸೆಟ್ರ ಅಂದರೆ ಇಲ್ಲಿಂದ ಬುಡಕಿಂದ ಹೋಗ್ತಾಯಿಲ್ಲ. ಈ ಪೈಪು ಹೋಗ್ಬಿಟ್ಟು ಸೀದಾ ಮಷಿನ್ಗೆ ಜಾಯಿಂಟ್ ಆಗ್ತದೆ. ಇದು ಬಂದ್ಬಿಟ್ಟು ಡಿಫಾಲ್ಟ್ ಆಗಬೇಕು. ಇದು ಮಷಿನ್ ಅಸೆಂಬಲ್ ಪೂರ್ತಿ ಇರ್ತದೆ, ಇದು ಮಾತ್ರ ಹಾಕ್ಕೋಬೋಗ್ತಾವೆ. ಇಷ್ಟು ಇದು ಅಸೆಂಬಲ್ ವಿಡಿಯೋ. ಸ್ಟಾಪ್ ಮಾಡಿ ಯಾವ ಥರ ಯೂಸ್ ಮಾಡಬೇಕು. ಇದು ಕನೆಕ್ಷನ್ ಇರ್ತದೆ, ವೈರ್ ಕನೆಕ್ಷನ್ನು. ಯಾವ ರೀತಿ ಪ್ಲಗ್ ಮಾಡಿಬಿಟ್ಟು ಜೋಡಿಸ್ಬೇಕು. ಬಟನ್ ಆನ್ ಮಾಡ್ಕೊಂಡ್ಬಿಟ್ರೆ ಇದು ಗೇಟ್ವಾದು ಓಪನ್ ಇರಬೇಕು. ಈ ಗೇಟ್ವಾದು ಓಪನಲ್ಲಿ ಇರಬೇಕು. ಇಲ್ಲಿಂದ ಏರ್ ಪಾಸ್ ಆಗಿಬಿಟ್ಟು ಇದರಿಂದ ಏರ್ ಪಾಸ್ ಆಗಿಬಿಟ್ಟು ಈ ಕ್ಯಾನ್ ಹೋಗುತ್ತೆ ಮಷಿನ್ ದೂರಿಂದ. ಅದ್ರ ಮೇಲೆ ಒಂದು ಹೊಸ ಬಟನ್ ಇರ್ತದೆ. ಇದು ಬಟನ್ ಮೇಲೆ ಹತ್ಕೋಬೇಕು. ಈ ಒಳಗೆ ಹೊರಗಡೆ ಹೋಗ್ತದೆ ಒಂದೇ ಬಟನ್ನು. ನೀರು ಹತ್ಕೋಬೇಕು. ಈ ಥರ ನೀರು ಹತ್ತೊಂಥರ ಇದು ಟಕ ಅಂತ ಸೌಂಡ್ ಬರ್ತದೆ. ಬಂದರೆ ಮಷಿನ್ ಆನ್. ಈ ಥರ ಸೌಂಡ್ ಬರಬೇಕು. ಟಕ್ ಸೌಂಡ್ ಬಂದರೆ ಪಲ್ಸ್ ಆದರೆ ಮಷಿನ್ ಆನ್. ಆವಾಗ ಈ ಮಷಿನ್ ರೆಡಿ ಇದ್ದಂಗೆ. ಹೆಚ್ಚಿನ ಆಗಬೇಕಾದ್ರೆ ಪರ್ಮಿಷನ್ 1 ಮಿನಿಟ್ ಪಾಸ್ ಮಾಡೋದೇ ತಗೊಳ್ಳಿ. ಮಕ್ಕಳಿಗೆ ತೋಳೋದಕ್ಕೆ ಮುಂಚೆ ಮಾಡಬೇಕು. ಬಟನ್ ಇರ್ತಲ್ಲ, ಒಂದೇ ಸ್ಟೆಪ್ಪು ಹಾಕ್ಬೇಕು. ನೀವು ಉಲ್ಟಾ ಮಾಡ್ಕೊಬೇಕು. 4 ಉಲ್ಟಾ ಮಾಡ್ಕೊಂಬಿಟ್ಟು ಇಲ್ಲಿ ಹೋಗ್ಬೇಕು. ಸೆಂಟರಾಗಿ ಹಿಡಿಬೇಕು. ಹಿಡಿಬಿಟ್ಟು ಬಟನ್ ಏನೈತಲ್ಲ, ಇದು ಬಟನ್ನು ಇದು ಒಂದೇ ಲೆವೆಲ್ ಹಿಡಿಬೇಕು. ಹಿಡಿಬಿಟ್ಟು ಬಟನ್ನು ಒಳಗಡೆ ತಳ್ಕೊಬೇಕು. ತಳ್ಕೊಂಡ ತಕ್ಷಣ ಈ ತೊಟ್ಟು ಅಂತ ತಿಳ್ಕೊಳ್ಳಿದ್ದು ತೊಟ್ಟು ಇದಕ್ಕೆ ಇಲ್ಲೇ ಬೆಂಡ್ ಮಾಡಬೇಕು. ಹಿಂಗೆ ಮರಿಸ್ಬೇಕು. ಇದು ಬೆಂಡ್ ಮಾಡಿದ್ರೆ ಏರೌಟ್ ಹಿಂಗೆ ಎತ್ತು ಏರೌಟ್ ಆಗ್ತದೆ. ಇಲ್ಲೇ ಮರ್ಚ್ಕೋಬೇಕು. ಹಿಂಗೆ ಈ ಥರ ಮರಿಸಿಬಿಟ್ಟು ಒಯ್ದು ಕಚ್ಚಿಗೆ ಕೊಟ್ಟು ಹಚ್ಬಿಡು. ಕ್ಲೀನ್ ಸೇಮ ಬಟ್ಲು ಹೊತ್ತು ಚೇಕ್ ಕೊಟ್ಬಿಟ್ಟು ಬಿಟ್ಬಿಡು ಅಷ್ಟು. ಹಿಂಗೆ ಮತ್ತು ನೆಕ್ಸ್ಟ್ ಏನಂದ್ರೆ ಮರಿಸಿಗೆ ತೊಗೋಬೇಕು. ಹಿಂಗೆ ಹಿಂಗೆ ಬಂದು ಹಿಂಗೆ ಎತ್ತಿ ಕಚ್ಚಿಗೆ ಕೊಟ್ಬಿಟ್ಟು ಮತ್ತು ಈ ಥರ ಹಾಕಬೇಕು. ತೆಗಿಬೇಕಾದ್ರೆ ಮತ್ತು ಹಾಲು ಖಾಲಿ ಆದ ತಕ್ಷಣ ಬಟನ್ ಹೊರಗಡೆ ಎಳೆದ್ಬಿಟ್ಟು ಒಂದು ತೆಗೆದ್ರೆ 4 ಬಂದ್ಬಿಡ್ತದೆ. ಸ್ನೇಹಿತರೆ ಗಮನಿಸಿದ್ರಲ್ಲ, ಈ ಥರ ನಾವು ನಿಮಗೆ ಮಾಹಿತಿನ ನಾವು ಕೊಡ್ತಾ ಹೋಗ್ತೀವಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದರೆ, ಅಥವಾ ನೀವು ಡೈರಿಯಲ್ಲಿ ಹಾಲು ಹಾಕ್ತಾಯಿದ್ರೆ ಮೆಂಬರ್ ಆಗಿದ್ದರೆ ಡೈರಿ ಸೆಕ್ರೆಟ್ರಿ ಅಥವಾ ಸೂಪರ್ವೈಸರ್ಗಳನ್ನ ಕೂಡ ನೀವು ಒಕ್ಕೂಟದಲ್ಲಿ ಕೂಡ ವಿಚಾರಿಸ್ಕೊಬೋದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಲ್ಲೂ ಕೂಡ ಸಿಗ್ತದೆ. ಹಾಗೆ ನಮ್ಮ ಶಾಪಿಗೆ ಕೂಡ ಬಂದ್ಬಿಟ್ಟು ನೀವು ಇದ್ರ ಬಗ್ಗೆ ಮಾಹಿತಿನ ತೊಗೊಬೋದು. ನಮ್ಮಲ್ಲಿ 5 ಹಸುಗೆ, 8 ಹಸುಗೆ, 12 ಹಸುಗೆ ಮತ್ತು ದೊಡ್ಡ ದೊಡ್ಡ ರಾಸುಗಳು ಪ್ಲ್ಯಾಂಟ್ಗಳು ಮಾಡ್ಕೊಂಡಿರ್ತಾರಲ್ಲ, ನೀವು ಇದನ್ನೇ ಸಂಪೂರ್ಣವಾಗಿ ಮಾಡಬೇಕು ಅಂತ, ಅದು ಕೂಡ ನಮ್ಮಲ್ಲಿ ವಿವಿಧ ರೀತಿಯ ಒಂದು ಮಿಷನ್ಗಳನ್ನ ನಾವು ಮಾರ್ತಾಯಿದ್ವಿ. ಇದರಲ್ಲಿ ಅರ್ಧ HP ಬರುತ್ತೆ, 3/4 HP ಬರುತ್ತೆ, 1 HP, 2 HP. ಪೆಟ್ರೋಲ್ದು ಮೋಟ್ರ್ ಬಂದ್ಬಿಟ್ಟು ನಿಮಗೆ 6.5 HP, 4.5 HP ಈ ಥರ ಎಲ್ಲ ಸಿಗ್ತದೆ. ನಿಮಗೆ ಹೊಂಡಾ ಮಿಷನ್ ಬೇಕಾದರೂ ಫಿಟ್ ಮಾಡಿ ನಾವು ನಿಮಗೆ ಕೊಡ್ತೀವಿ. ಹಾಗೆ ಪಂಪು ಕೂಡ ಸಿಗುತ್ತೆ. ಇದರಲ್ಲಿ ವಾಟರ್ ವಾಶ್ ಕೂಡ ಇದೆ. ನಿಮಗೆ 5 in 1, 2 in 1, 3 in 1 ಅನ್ನೋ ಥರ ಇದು ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ ನಾವು. ಹಲವು ರೀತಿಯ ಮಾದರಿಗಳು ಇಲ್ಲಿ ಸಿಗ್ತಾ ಹೋಗ್ತವೆ ನಿಮಗೆ.
ನಮ್ಮಲ್ಲಿ ಬಂದು ನೀವು ಕೂಡ ನೋಡ್ಬೋದು, ವಿಚಾರಿಸ್ಬೋದು. ನಿಮಗೆ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ನಿಮಗೆ ಎಷ್ಟು ಹಸು ಇದೆ, ಎಷ್ಟು ಲೀಟ್ರ್ ಹಾಲು ಕರಿತೀರಾ ಅನ್ನೋದ್ರ ಬಗ್ಗೆ ನೀವು ನಮಗೆ ತಿಳಿಸಿದರೆ ಅದ್ರ ಥರನೇ ನಾವು ನಿಮಗೆ ಮಿಷನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಮನೆಗೆ ಬಂದು ಕೂಡ ನಾವು ಮಿಷನ್ನ ಇನ್ಸ್ಟಾಲೇಷನ್ ಮಾಡಿ ಡೆಮೋ ಕೊಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕೂಡ ಬರ್ತೀವಿ. ಈ ಪೂರ್ತಿ ವಿಡಿಯೋ ನೋಡಿದರೂ ಕೂಡ ನೀವು ಏನೋ ಆಸಕ್ತಿ ಇದ್ದರೆ ಇಲ್ಲಿ ಬರೋವಂಥ ಮೊಬೈಲ್ ನಂಬರ್ನ ನೋಡಿಬಿಟ್ಟು ನೀವು ನನಗೆ ಕಾಲ್ ಕೂಡ ಮಾಡ್ಬೋದು. ಯಾವ್ಯಾವುದು ವೆರೈಟಿ ಬರುತ್ತೆ, ಯಾವ ಥರ ಬರುತ್ತೆ, ಚಿಕ್ಕ ಹಸುಗೆ, ದೊಡ್ಡ ಹಸುಗೆ, ಅಥವಾ ಜಾಸ್ತಿ ಹಸುಗಳಿದ್ರೆ ನೀವು ಏನಾದರೂ ಶೆಡ್ಗಳನ್ನ ಮಾಡಿ ಇದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರು ಕೂಡ ನಾವು ಮಾಡಿಕೊಡ್ತೀವಿ. ಅಲ್ಲಿಗೆ ಬಂದುಬಿಟ್ಟು ನಾವು ಫಿಟ್ಟಿಂಗ್ಸ್ ಕೂಡ ಮಾಡ್ತೀವಿ. ನಮ್ಮ ಶಾಪಿಗೆ ಬಂದು ನೀವು ನೋಡಿದಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಬಂದುಬಿಟ್ಟು ನಮ್ಮ ಶಾಪನ್ನು ವಿಸಿಟ್ ಮಾಡಿ. ನಿಮಗೆ ಶಾಪಲ್ಲೇ ನಿಮಗೆ ಇದ್ರ ಬಗ್ಗೆ ವಿವರಣೆ ಕೊಡ್ತೀವಿ. ಆಸಕ್ತಿ ಇದ್ದರೆ ನಿಮ್ಮ ಮನೆಗೆ ಬಂದುಬಿಟ್ಟು ಇದ್ರ ಬಗ್ಗೆ ಇನ್ಸ್ಟಾಲೇಷನ್ ಮಾಡಿ ಖರೀದಿ ಮಾಡಿದ್ರ ಅಂತ ಫಿಟ್ಟಿಂಗ್ ಮಾಡಿ ಡೆಮೋ ಕೊಟ್ಟು ಕೂಡ ನಾವು ಬರ್ತೀವಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದುಬಿಟ್ಟು ನಮ್ಮನ್ನು ಮೀಟ್ ಮಾಡ್ಬೋದು, ಅಥವಾ ಮೇಲ್ಕೊಟ್ಟಿರೋಂಥ ನಂಬರಿಗೆ ಕಾಲ್ ಮಾಡಿ. ಸಬ್ಸಿಡಿ ಕೂಡ ಇದೆ, ಹಾಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಇದೆ. ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಎಲ್ಲವೂ ಕೂಡ ಸಿಗುತ್ತೆ. ನೀವು ಯಾವುದೇ ಮಿಷನ್ಗಳು ತೊಗೊಂಬಂದರೂ ಕೂಡ ನಾವು ಸ್ಪೇರ್ ಪಾರ್ಟ್ಸ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಸರ್ವೀಸಲ್ಲಿ ನಿಮಗೆ ದೊಡ್ಡ ದೊಡ್ಡ ಮಿಷನ್ಗಳಾದರೆ ನಾವು ಅಲ್ಲೇ ಫಿಟ್ಟಿಂಗ್ ಮಾಡಿರೋಂಥ ಫಿಕ್ಸಿಂಗ್ ಮಿಷನ್ಗಳಾಗಿದ್ದರೆ ಅಲ್ಲೇ ಬಂದುಬಿಟ್ಟು ಡೋರ್ ಸರ್ವಿಸೇ ಕೊಡಬೇಕಾಗುತ್ತೆ. ಅಲ್ಲೇ ಬಂದುಬಿಟ್ಟು ಸರ್ವಿಸ್ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗೆ ನಿಮಗೆ ಏನಾದರೂ ಆಸಕ್ತಿ ಇದ್ದರೆ ಈ ನಂಬರ್ಗೆ ನನಗೆ ಕಾಲ್ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಇದ್ದರೂ ಕೂಡ ಈ ನಂಬರ್ಗೆ ನೀವು ನನಗೆ ಕಾಲ್ ಮಾಡಿ. ಹಾಗೆ ನಿಮಗೆ ಇದ್ರ ಬಗ್ಗೆ ನೋಡಿ ನಾವು ಯಾವ ರೀತಿ ಕೊಡ್ತಿದ್ದೀವಿ ಡೆಮೋ. ऐसे करके फोल्ड कराना इसको, एक इधर एक 2-3 लगाना, ऐसे टांगो, आराम से दूध पलटेगा फैन में। नीचे गले में रहता है तो फिर लिपट को गले कर जाएगा, दूध करना ಆಫ್ ಮಾಡೋಣ, ಆಫ್ ಮಾಡಿಲ್ಲ. क्लीनिंग हो जाएगा क्या ಅದೆಲ್ಲ ಕಲ್ಲಾದ್ಮೇಲೆ ಇದು ಕ್ಲೀನ್ ಆಯ್ತಿದೆ, ಈ ಪೈಪ್ ಕ್ಲೀನ್ ಆಯ್ತಿದೆ, ಇವೆಲ್ಲ ಕ್ಲೀನ್ ಆಯ್ತಿದೆ. ಬ್ರಷ್ ಬೇಕಲ್ಲ ಜೊತೆಗೆ ಹಾಕ್ಬೇಕು. ಒನ್ ಟೈಮ್ ಹಾಕ್ಬೋದು ಹಾಲೆಲ್ಲ ಕಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದೋ ಒನ್ ಟೈಮ್ ಮಾಡಿ ಹಾಕಿ ತೆಗೆದಾದ್ಮೇಲೆ ಮತ್ತೆ ಜಸ್ಟ್ ಏರ್ ಪ್ರೆಷರ್ ಅಷ್ಟೇ, ಏರ್ ಮಾತ್ರ. ಆಮೇಲೆ ಇದಕ್ಕೆ ಬಂದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ನೀರಿಗೆ ಹಾಕಂಗಿಲ್ಲ. ಅದು ಒಳಗಡೆ ನೀರು ಹೋದ್ರೆ ನಿಂತ್ಕೊಂಡು ಬರ್ತದೆ, ಹೊರಗಡೆ ಪ್ರಾಬ್ಲಮ್ ಆಗ್ತದೆ. ಪಾನಿ ಡಾಲ್ನೆಸ್ ಪ್ರಾಬ್ಲಮ್. ಅದು ಒಂದೇ 3,000 ಇದು 1,500 1,500 ಮತ್ತೆ ರಿಟರ್ನ್ ಇದಕ್ಕೆ ಥ್ರೆಡೆಡ್ ಇದ್ದಿದ್ದು ಓವರ್ ಟೈಟ್ ಮಾಡಬೇಡಿ, ಮೀಡಿಯಮ್ ಟೈಟ್. ಓವರ್ ಟೈಟ್ ಮಾಡಿದ್ರೆ ಹಿಂಗೆ ಕಟ್ ಆಗ್ಬಿಡ್ತದೆ. ಹಾಲೆಲ್ಲ ಕರೆದಾದ್ಮೇಲೆ ಆಫ್ ಮಾಡಬೇಕಾದ್ರೆ ಯಾವುದೋ ಇದ್ರ ಆನಲ್ಲಿ ಈ ಥರ ಕ್ಲೋಸಲ್ಲಿ ಇದ್ದಾಗ ಆಫ್ ಮಾಡಿದ್ರೆ ಏನಾಗ್ತದೆ ಅಂದರೆ ಇದ್ರಾಗ ಏರ್ ಲೋಡ್ ಇರುತ್ತೆ. ಹಂಗೆ ಹೋಗಿ ಆಫ್ ಮಾಡಿದರೆ ಈ ಥರ ಲಾಕ್ ಆಗುತ್ತೆ. ಏರ್ ಲಿಸ್ಟ್ ಮಾಡೋದು, ಹಾಂ ಏರೆಲ್ಲ ಹೋದ್ಮೇಲೆ ಆಮೇಲೆ ಆಫ್ ಮಾಡೋದು. ನಿಮಗೆ ಡೆಮೋನ ಮಾಡಿ ಕೊಡ್ತೀವಿ. ಇನ್ಸ್ಟಾಲೇಷನ್ನು, ಕ್ಲೀನಿಂಗು, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ನಮ್ಮ ಹುಡುಗರು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ನಿಮಗೆ. ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನಮಗೆ ಫೋನ್ ಮಾಡಿ ಕೂಡ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೋದು. 20 ಲೀಟ್ರ್ ಬಕೆಟು, 25 ಲೀಟ್ರ್ ಬಕೆಟು, ಇದರಲ್ಲಿ ಅರ್ಧ HP, 1 HP,
2 HP ಇಲ್ಲಿವರೆಗೂ ಕೂಡ ಮಿಷನ್ ಸಿಗ್ತದೆ. ನಿಮಗೆ ಪೆಟ್ರೋಲು UPS ಕೂಡ ರನ್ ಕೂಡ ಮಾಡ್ಕೊಬೋದು ಮಿಷನ್ಗಳು. ತುಂಬ ಈಸಿಯಾಗಿ ಮನೇಲಿರೋಂಥ ಹೆಣ್ಮಕ್ಳು ಕೂಡ ಇದನ್ನು ಆಪ್ರೇಟ್ ಮಾಡ್ಕೊಂಡು ಹೋಗೋವಂಥದ್ದು ಈಸಿಯಾಗಿರೋವಂಥ ಮೆಥಡು. ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲಿ ಅಥವಾ ನೀವು ಅಂದ್ಕೊಂಡಿರೋ ಥರ ಕೆಲವರು ಅಂತಾರೆ ರೈತರುಗಳೆಲ್ಲ ಏನೋ ರಕ್ತ ಬರುತ್ತೆ ಆ ಥರದ್ದೆಲ್ಲ ಏನೂ ಇಲ್ಲ ಇದರಲ್ಲಿ. ತುಂಬ ಈಸಿಯಾಗಿ ಆಗುತ್ತೆ. ಹಾಲು ಖಾಲಿ ಆದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಆಗಲ್ಲ. ಹಾಗೆ ನೀವು ಇದು ಹೇಗೆ ವ್ಯಾಕ್ಯೂಮ್ ಆಗ್ತದೆ ಅಂತ ಅನ್ನೋದನ್ನು ಕೂಡ ನಾವು ಅಲ್ಲೇ ನಿಮಗೆ ಡೆಮೋ ಮಾಡಿ ತೋರಿಸ್ವಿ. ನೋಡಿ ಎಷ್ಟು ಈಸಿಯಾಗಿ ಹೆಣ್ಮಕ್ಳೆಲ್ಲ ಕೂಡ ಅವ್ರ ಮನೆಯಲ್ಲಿ ಇದನ್ನು ಆಪ್ರೇಟ್ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾರೆ. ಗಂಡು ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ, ಸಿಂಪಲಾಗಿ ಮಾಡ್ಕೊಬೋದು. ಮತ್ತು UPS ಕೂಡ ರನ್ ಆಗುತ್ತೆ ಮಿಷನ್ ಇದು. ಪೆಟ್ರೋಲ್ ಕೂಡ ರನ್ ಮಾಡ್ಕೊಬೋದು ಕರೆಂಟ್ ಇಲ್ಲ ಅಂತ ಅಂದರೆ. ಅಕಸ್ಮಾತಾಗಿ ಹಾಲು ಖಾಲಿ ಆಯಿತು ಅಂತ ಅಂದರೂ ಕೂಡ 2 ರಿಂದ 3 ನಿಮಿಷ ಅಥವಾ 5 ನಿಮಿಷದೊಳಗಡೆ ನಿಮ್ಮೊಂದು ಹಾಲನ್ನ ಕ್ಲಿಯರ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಹಾಲು ಖಾಲಿ ಆದರೂ ಕೂಡ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ನೀವು ಹೋಗಿ ವ್ಯಾಕ್ಯೂಮ್ನ ಅಂದರೆ ಏರ್ನ ಲೀಕ್ ಮಾಡೋವರೆಗೂ ಕೂಡ ಅಂದರೆ ಆಚೆ ಹಾಕೋವರೆಗೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಸುಗೆ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಆಗೋಲ್ಲ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ. ನಮ್ಮ ಶಾಪಿಗೆ ಕೂಡ ಭೇಟಿ ಮಾಡಿ. ನೀವು ನಮ್ಮಲ್ಲಿ ಮಿಲ್ಕ್ ಬೂಸ್ಟ್ ಇದೆ, ಚಾಪ್ ಕಟ್ರ್ ಮಿಷನ್ಗಳಿದೆ, ಪವರ್ ವೀಡರು, ಸುಮಾರು ಐಟಮ್ಗಳೆಲ್ಲ ನಾವನ್ನ ರೈತರಿಗೆ ಸಂಬಂಧಪಟ್ಟಿದ್ದು ಕಾರ್ಮಿಕರಿಗೆ ಸಂಬಂಧಪಟ್ಟಿರೋ ಐಟಮ್ಗಳನ್ನೆಲ್ಲ ನಾವು ಮಾರ್ತಾ ಇದ್ದೀವಿ. ಹೋಲ್ಸೇಲು ಮತ್ತು ರಿಟೇಲ್ ಎರಡನ್ನೂ ಕೂಡ ನಾನು ಮಾರ್ತಾಯಿದ್ದೀನಿ. ಹೋಲ್ಸೇಲ್ ಕೂಡ ನಮ್ಮಲ್ಲಿ ಇದೆ. ರಿಟೇಲ್ ಜೊತೆಗೆ ಹೋಲ್ಸೇಲ್ ಕೂಡ ಮಾಡ್ತಾಯಿದ್ದೀವಿ. ಹಾಗೆ ಅಗ್ರಿಕಲ್ಚರ್ ಆಫೀಸಲ್ಲಿ ತೋಟಗಾರಿಕೆಯಲ್ಲಿ ಹಾರ್ಟಿಕಲ್ಚರ್ ಆಗಿರ್ಬೋದು, ಎಲ್ಲ ಕಡೆಯೂ ಸಬ್ಸಿಡಿ ಕೂಡ ಕೊಡ್ತಾಯಿದ್ವಿ. ಪಶುಸಂಗೋಪನಾ ಇಲಾಖೆಯಲ್ಲೂ ಕೂಡ ನಮ್ಮದು ಸಬ್ಸಿಡಿ ಇದೆ. ನಿಮಗೇನಾದ್ರು ಆಸಕ್ತಿ ಇದ್ದರೆ ನಮ್ಮ ಶಾಪಿಗೆ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.